ಈ ರಾಮ ಮತ್ತು ಸೀತೆಯರ ಕಥೆ, ಸೀತೆಯನ್ನು ರಾಮ ಪರಿತ್ಯಜಿಸಿದಂತಹ ಘಟನೆ, ಇದ್ರ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರಲ್ಲ. ಸಾಮಾನ್ಯವಾಗಿ ಒಬ್ರು ಯಾರಾದರೂ ಒಂದು ಪ್ರಶ್ನೆ ಕೇಳಿದರೆ ನಮ್ಮ ಸಮೂಹದ ಎಲ್ಲರಿಗೂ ಕೂಡ ಅದು ಉಪಯುಕ್ತ ಆಗ್ತದೆ ಅಂತ ನಾನು ಕಾಣಿಸಿದ್ರೆ ಅದನ್ನ ಎಲ್ರಿಗೂ ಕೂಡ ಉತ್ತರ ನಾನು ಕಳಿಸಿರ್ತೇನೆ. ಪ್ರಶ್ನೆ ಕೇಳಿದವರ ಹೆಸರನ್ನು ಮಾತ್ರ ಗುಪ್ತವಾಗಿಟ್ಟು ಉತ್ತರ ಕೊಟ್ಟಿರ್ತೇನೆ. ಹಾಗೆ ಒಂದು 2-3 ಬಾರಿ ಸೀತಾ ಪರಿತ್ಯಾಗದ ಬಗ್ಗೆ ನಾನು ಉತ್ತರಿಸಬೇಕಾಯ್ತು. ಅದನ್ನೆಲ್ಲ ನೀವು ಕೇಳಿದ್ದೀರಿ. ಅದ್ರ ಬಗ್ಗೆ ಇದೊಂದು ಸ್ಪಷ್ಟೀಕರಣ, ಕೊನೆಯ ಸ್ಪಷ್ಟೀಕರಣ ಅಂತಂದ್ರೂ ಅಡ್ಡಿ ಇಲ್ಲ. ಮತ್ತು ಯಾರಾದರೂ ಏನಾದರೂ ಕೇಳಿದ್ರೆ ಹೇಳ್ತೇನೆ. ಆದರೂ ಈಗ ಸ್ವಲ್ಪ ವಿಸ್ತೃತವಾಗಿ ಸ್ಪಷ್ಟೀಕರಣ ಕೊಡಬೇಕು ಅಂತ ನನ್ನ ಒಂದು ಆಲೋಚನೆ. ರಾಮನನ್ನ ಮನುಷ್ಯ ಅಂತ ತಿಳಿದುಕೊಂಡು ಅವನ ಕ್ರಿಯೆಗಳನ್ನು ನಾವು ವಿಮರ್ಶಿಸಬೇಕು, ಅವನ ನಡತೆಯನ್ನು ವಿಮರ್ಶಿಸಬೇಕು, ಅಥವಾ ಅವನನ್ನು ದೇವತೆ ಅಂತ ತಿಳ್ಕೊಂಡು ಅವನ ನಡತೆಯನ್ನು ವಿಮರ್ಶಿಸಬೇಕು. ನೀವು ಹೇಗೆ ಮಾಡ್ತೀರಿ ಅಂತ ನಿಮ್ಗೆ ಒಂದು ಶ್ರೋತೃಗಳಿಗೆ ಒಂದು ಪ್ರಶ್ನೆ ಕೇಳಿ. ರಾಮ ಮನುಷ್ಯ ಅಂತ ಆದರೆ ಅವನಲ್ಲಿ ದೋಷ ಇರೋದು ಸಂಭಾವಿತ. ಆದ್ದರಿಂದ ಅವನ ಆ ಸೀತಾ ಪರಿತ್ಯಾಗದ ಕ್ರಿಯೆಯನ್ನು ನಾವು ವಿಮರ್ಶಿಸಬೇಕಾಗಿಲ್ಲ, ನಾವು ಸರಿ ಅಂತ ಅದನ್ನು ಸಮರ್ಥನೆ ಮಾಡಬೇಕಾಗಿಲ್ಲ ಅಂತ ನಾನೊಂದು ಹೇಳಿದೆ. ದೇವತೆ ಅಂತ ಆದರೆ ಅವನು ಮತ್ತು ಸೀತೆ ಇಬ್ಬರು ಕೂಡ ಮಾಡಿದಂಥ, ಅವ್ರು ಹೂಡಿದಂಥ ಒಂದು ನಾಟಕ ಇದು ಅಂತ ಕೂಡ ಉತ್ತರ ಹೇಳಿದ್ದೆ. ವಾಸ್ತವಿಕವಾಗಿ ನನ್ನ ಅಭಿಪ್ರಾಯದಂತೆಯೇ ಅವರು ಭಗವಾನ್ ಮತ್ತು ಭಗವತಿಯರೇ, ದೇವ ಮತ್ತು ದೇವಿಯರೇ. ಅದನ್ನು ನಾನು ಕೊನೆಯ ಉತ್ತರದಲ್ಲಿ ಹೇಳಿದ್ದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಗೋವಿಂದಾಚಾರ್ಯ ಹೇಳ್ತಿದ್ದಂಥ ಆ ತಮಿಳುನಾಡಿನ ಒಬ್ಬ ಬ್ರಾಹ್ಮಣ ಮತ್ತೆ ಚೈತನ್ಯ ಮಹಾಪ್ರಭುಗಳು ಅವರ ಕಥೆಯನ್ನು ಕೂಡ ನಾನು ಹೇಳಿದ್ದೆ. ನಮ್ಮ ಎಲ್ಲ ವಿಮರ್ಶೆಗಳು ಕೂಡ ಸತ್ಯ ಸಂಗತಿಯನ್ನೇ ಆಧರಿಸಿಕೊಂಡಿರಬೇಕು. ಅದು ಕಾಲ್ಪನಿಕ ಸಂಗತಿಗಳನ್ನು ಆಧರಿಸಿಕೊಂಡಿರಬಾರದು ಅಂತ ಅನ್ನೋದೇ ನನ್ನ ಆಲೋಚನೆ. ಹಾಗಾಗಿ ರಾಮ ಮತ್ತು ಸೀತೆಯರು ದೇವದೇವಿಯರೇ ಆಗಿದ್ದಾರೆ. ಅವರಿಗೆ ಯಾವುದೇ ವಿಯೋಗ ಆಗಲಿಲ್ಲ. ರಾವಣ ಸೀತೆಯನ್ನು ಅಪಹರಿಸಲೂ ಇಲ್ಲ, ಮತ್ತೆ ಮುಂದೆ ಅವಳಿಗೆ ಅಪವಾದ ಬಂದಾಗ ರಾಮ ಸೀತೆಯನ್ನು ಪರಿತ್ಯಾಗ ಕೂಡ ಮಾಡಲಿಲ್ಲ. ಇದು ಕೇವಲ ಒಂದು ನಾಟಕ, ಅವರು ತೋರಿಸಿದಂಥ ಒಂದು ಲೀಲೆ. ಇದೇ ಮುಖ್ಯವಾದಂಥ ಉತ್ತರ, ಇದೇ ನನ್ನ ಮನಸ್ಸಿಗೆ ಒಪ್ಪುವಂಥ ಉತ್ತರ. ಈ ಉತ್ತರವನ್ನು ಕೊಟ್ಟ ಮೇಲೆ ಆ ಪ್ರಶ್ನೆಯನ್ನು ಕೇಳಿದವರು, ನೀವು ಕೊಟ್ಟಂಥ ಉತ್ತರ ನನಗೆ ಸಮಂಜಸ ಅನಿಸ್ತಿದೆ. ಇಷ್ಟು ದಿವಸ ಆ ಸೀತಾ ಪರಿತ್ಯಾಗದ ಘಟನೆಯನ್ನು ಕೇಳಿದಾಗೆಲ್ಲ ನನಗೆ ತುಂಬ ಸಂಕಟ ಅನಿಸ್ತಿತ್ತು. ಇನ್ನು ಮುಂದೆ ಎಂದೂ ವಿಯೋಗ ಇಲ್ಲದೆ ಇರುವಂಥ ದೇವದೇವಿಯರಿಗೆ ವಿಯೋಗ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅವರನ್ನು ದೇವಿಯರು ಅಂತಲೇ ಕಂಡು ಅವ್ರಿಗೆ ವಿಯೋಗವೇ ಬರದೇ ಇರ್ಲಿಕ್ಕೆ ಸಾಧ್ಯ ಅಂತಲೇ ನಾನು ಇನ್ನು ಮುಂದೆ ಆಲೋಚನೆ ಮಾಡುವ ಪ್ರಯತ್ನ ಪಡ್ತೇನೆ. ಹಾಗೆ ಸಂಕಟ ಆಗದೇ ಇರುವಂತೆ ಕೂಡ ಮಾಡ್ಕೋತೇನೆ, ಪ್ರಯತ್ನ ಪಡ್ತೇನೆ ಅಂತ ಅವರು ತಿಳಿಸಿದರು. ಇದು ನನ್ನ ವಾಸ್ತವಿಕ ಅಭಿಪ್ರಾಯ. ಆದರೆ ಈ ರಾಮನನ್ನ ಮನುಷ್ಯ ಅಂತ ನೀವು ಒಂದು ವೇಳೆ ತಿಳಿದುಕೊಂಡ್ರೆ ಅಂತ ಏನು ಹೇಳಿದ್ನಲ್ಲ, ಅದು ಕೆಲವು ಜನರಿಗೆ ನಿಮ್ಮ ಮನಸ್ಸಿಗೆ ಹಾಗೆ ಕಾಣಿಸೋದಾದ್ರೆ ನೀವು ಅದನ್ನು ಹಾಗೆ ತಿಳ್ಕೊಳ್ಳಿ ಅಂತ ಹೇಳಿದ ಉತ್ತರ ಅಂಗೀಕೃತ್ಯವಾದ ಅಂತಾರೆ. ಸರಿಯಪ್ಪ, ನೀನು ರಾಮನನ್ನ ಮನುಷ್ಯನನ್ನ ಅಂತನೇ ಕಾಣೋದಾದ್ರೆ ಅವನು ತಪ್ಪು ಮಾಡಿದ್ದಾನೆ ಅಂತ ನೀನು ಭಾವಿಸ್ತಿ. ಅದರಲ್ಲಿ 2 ಸಂಗತಿಗಳು. ಒಂದು, ಸೀತಾ ಪರಿತ್ಯಾಗದಂಥ ಕ್ರಿಯೆಯನ್ನು ಮಾಡಿದ, ಕ್ಷುದ್ರವಾದ ಕ್ರಿಯೆ, ಅಸಮರ್ಥನೀಯವಾದ ಕ್ರಿಯೆಯನ್ನು ಅವನು ಮಾಡಿದ, ಆದ್ರಿಂದ ಅವನು ಮನುಷ್ಯ ಅಂತ ತಿಳ್ಕೊಳ್ಳೋದು ಒಂದು. ಮನುಷ್ಯನ ಆಗಿದ್ದಾನೆ, ಆದ್ದರಿಂದ ಇಂಥ ಕ್ರಿಯೆಗಳನ್ನ, ಇಂಥ ತಪ್ಪುಗಳನ್ನ ಸಹಜವಾಗಿ ಮಾಡ್ತಾನೆ ಅಂತ ಆಲೋಚನೆ ಮಾಡೋದು ಇನ್ನೊಂದು ಮಾತು. ನಮ್ಮ ದೃಷ್ಟಿಯಲ್ಲಿ ಅವನು ಮನುಷ್ಯನೇ ಅಲ್ಲ. ಆದ್ರಿಂದ ಈ ಯಾವ ಕ್ರಿಯೆಗಳು ಕೂಡ ಅವನಿಗೆ ಅಸಹಜವೂ ಅಲ್ಲ, ಅಸಂಭಾವಿತವೂ ಅಲ್ಲ. ಎಲ್ಲ ಕ್ರಿಯೆಗಳು ಕೂಡ ಅವನ ವೈಭವಕ್ಕೆ ದ್ಯೋತಕಾಗ್ತವೆ ಹೊರತು ಯಾವುದೂ ಕೂಡ ಅವನ ವೈಭವಕ್ಕೆ, ಮಹಿಮೆಗೆ ಕುಂದಲ್ಲ ಅಂತಲೇ ನಮ್ಮ ಆಲೋಚನೆ. ಈ ಮನುಷ್ಯನಾಗಿ ಆಲೋಚನೆ ಮಾಡೋದಂತ ಅನ್ನೋದೇನಿದೆಯಲ್ಲ, ಮನುಷ್ಯನಿಗೆ ಯಾವ ಕ್ರಿಯೆಗಳನ್ನು ಕೂಡ ಪೂರ್ಣವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ತನ್ನ ಹೆಂಡತಿಯ ಪರಿಪಾಲನೆ, ರಾಜ್ಯದ ಪರಿಪಾಲನೆ, ತಂದೆ ತಾಯಂದಿರ ಸೇವಾ, ಇದನ್ನು ಯಾವುದನ್ನು ಕೂಡ ಅವನಿಗೆ ಪೂರ್ಣವಾಗಿ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅವನು ಅದ್ರ ಹಿಂದೆ ಯಾವುದೋ ಒಂದು ಅಹಂಕಾರದ ಭಾವನೆ, ಒಂದು ದರ್ಪ, ತನ್ನ ಪ್ರತಿಷ್ಠೆಯನ್ನು ಮೆರೆಸೋದು,
ಇಂಥವೆಲ್ಲ ವಿಚಿತ್ರವಾದ ಆಲೋಚನೆಗಳೆಲ್ಲ ಅವನಿಗಿದ್ದೇ ಇರ್ತವೆ. ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಹೀಗೆ ಭಗವದ್ಗೀತೆನೇ ಹೇಳುವಂತೆ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವಾವೃತಾ. ಎಲ್ಲ ಚಟುವಟಿಕೆಗಳು, ಎಲ್ಲ ಕ್ರಿಯೆಗಳು ಮತ್ತು ಎಲ್ಲರ ಕ್ರಿಯೆಗಳು ಕೂಡ, ವಿಶೇಷವಾಗಿ ಮನುಷ್ಯರ ಕ್ರಿಯೆಗಳು, ಅಹಂಕಾರ, ದರ್ಪ, ಸ್ವಪ್ರತಿಷ್ಠೆ ಇತ್ಯಾದಿಗಳಿಂದ ಪ್ರೇರಿತ ಆಗಿರೋದ್ರಿಂದ ಅಲ್ಲೆಲ್ಲ ದೋಷಗಳಿದ್ದೇ ಇರ್ತವೆ. ನೀವು ಯಾರಾದರೂ ರಾಮನನ್ನು ಮನುಷ್ಯ ಅಂತ ಕಾಣೋದಾದ್ರೆ ಅವನನ್ನು ಪೂರ್ಣವಾಗಿ ನೀವ್ಯಾಕೆ ಸಮರ್ಥನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ? ಅವನ ನಡವಳಿಕೆಯನ್ನು ತಪ್ಪು ಅಂತ ಬಿಟ್ಟು ಬಿಡಿ. ಇಷ್ಟೇ ನಮ್ಮ ಉತ್ತರ ಅಷ್ಟೇ. ವಸ್ತುತಃ ಮನುಷ್ಯ ಮಾಡುವ ಚಟುವಟಿಕೆಯೂ ಕೂಡ ಬಹಳ ಸೂಕ್ಷ್ಮವಾದದ್ದು. ಧರ್ಮಸ್ಯ ಸೂಕ್ಷ್ಮಾಗತಿ ಅಂತ ಹೇಳ್ತಾರೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹೀಗೆ ಆ ಒಬ್ಬ ಮನುಷ್ಯ ತಾನು ಅದನ್ನು ಮಾಡುವಾಗ ಅವನು ಮಾಡಿದ್ದು ಸರಿಯೋ ತಪ್ಪೋ ಅಂತನ್ನೋದನ್ನ ತಾನು ವಿಚಾರ ಮಾಡುವಾಗಲೇ ಅದು ಬಹಳ ಸೂಕ್ಷ್ಮ. ಮತ್ತೊಂದು, ಆತ ಯಾವ ಹಿನ್ನೆಲೆಯಿಂದ ಅದನ್ನ ಪರಾಮರ್ಶಿಸಿ ಆ ಕ್ರಿಯೆಯನ್ನು ಮಾಡಿದ ಅಂತ ನಾವು ಆಲೋಚನೆ ಮಾಡೋದು. ಒಂದು, ತನ್ನ ಕ್ರಿಯೆಯನ್ನ ತಾನೇ ವಿಚಾರ ಮಾಡಿ ಮಾಡೋದು, ಆಮೇಲೆ ಅವನ ಕ್ರಿಯೆಯನ್ನ ನಾವು ವಿಮರ್ಶಿಸೋದು. ಇವೆರಡೂ ಕೂಡ ಅತ್ಯಂತ ಸೂಕ್ಷ್ಮವಾಗುತ್ತೆ. ಧರ್ಮಸ್ಯ ಸೂಕ್ಷ್ಮಾಗತಿ, ಧರ್ಮಸ್ಯ ತತ್ವಂ ಹಿತಂ ಗುಹಾಯಾಮ್ ಅಂತ ಶಾಸ್ತ್ರದಲ್ಲಿ ಹೇಳೋದು ಇದನ್ನೇ. ಒಬ್ಬ ಮನುಷ್ಯನೇ ಆಗಲಿ, ಅವನು ರಾಮನನ್ನ ಮನುಷ್ಯನ ಅಂತಲೇ ತಿಳ್ಕೊಳ್ಳೋಣ. ಅವನು ಆ ಸಂದರ್ಭದಲ್ಲಿ ಸೀತೆಯನ್ನು ಯಾಕೆ ಪರಿತ್ಯಜಿಸಿದ? ನೀನು ನನಗೆ ಬೇಕಾಗಿಲ್ಲ, ನೀನು ಯಾರ ಹಿಂದೆ ಬೇಕಾದ್ರೂ ಹೊರಟು ಹೋಗುವಂತ ಆ ಲಂಕೆಯಲ್ಲಿ ಜನಸಮ್ಮರ್ದದ ಎದುರಿಗೆ ಆ ಕಠೋರವಾದ ಮಾತನ್ನು ಆಡಿದ್ನಲ್ಲ. ಇದನ್ನೆಲ್ಲ ಆತ ಯಾಕೆ ಆಡಿದ ಅಂತನ್ನೋದನ್ನ ಅವನ ಮನಸ್ಸನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ನಾವು ಪೂರ್ಣವಾಗಿ ಏನು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ? ಈಗ ನೋಡಿ, ನಮಗೆ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಸುತ್ತಮುತ್ತಲಿನ ಜನ, ಇವ್ರ ಬಗ್ಗೆನೂ ನಮ್ಗೆ ಸರಿಯಾಗಿ ಅರ್ಥ ಆಗಿರೋದಿಲ್ಲ. ಯಾವುದೋ ಒಂದು ಕಾಲದ ಘಟ್ಟದ ಮನುಷ್ಯ, ಯಾವುದೋ ಒಂದು ಪ್ರದೇಶದ ಮನುಷ್ಯ, ಆವಾಗ ಏನು ಹಿನ್ನೆಲೆ ಇತ್ತು, ಅದ್ರ ಬಗ್ಗೆ ಎಲ್ಲ ನಾವು ಏನಂತ ಹೇಳಲಿಕ್ಕೆ ಸಾಧ್ಯ ಇದೆ? ನಮಗದು ಪೂರ್ಣವಾಗಿ ಅರ್ಥ ಆಗುವಂಥದ್ದು ಅಲ್ಲ. ಮನುಷ್ಯ ಅಂತ ಇಟ್ಕೊಂಡ್ರೂ ಕೂಡ ಅದನ್ನ ಸರಿಯೋ ತಪ್ಪು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ತಪ್ಪು ಅಂತ ತಿಳ್ಕೊಳ್ಳೋದಾದ್ರೆ ನಿಮಗೆ ಬಿಟ್ಟದ್ದು. ಇದು ನನ್ನ ಧೋರಣೆ. ಯಾಕೆಂದ್ರೆ ನಮಗೆ ಮಹಾಭಾರತದಲ್ಲೇ ಒಂದು ಮಾತು ಕೇಳಿ ಬರ್ತದೆ, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಒಂದು ಕುಲದ ಒಳಿತಿಗಾಗಿ ಒಬ್ಬನನ್ನು ಪರಿತ್ಯಜಿಸಬಹುದು, ಒಂದು ಊರಿನ ಒಳಿತಿಗಾಗಿ ಒಂದು ಕುಟುಂಬವನ್ನೇ ಕೈ ಬಿಡಬಹುದು, ಒಂದು ರಾಷ್ಟ್ರದ ಒಳಿತಿಗಾಗಿ ಯಾವುದೋ ಅಣೆಕಟ್ಟು ಮತ್ತು ಯಾವುದೋ ಅಭಿವೃದ್ಧಿ ಕಾರ್ಯಗಳು ಇಂಥವೆಲ್ಲ ನಡೆದಾಗ ಒಂದು ಗ್ರಾಮವನ್ನ ಅಥವಾ ಕೆಲವು ಗ್ರಾಮಗಳನ್ನ ನಾವು ನಿರ್ಲಕ್ಷಿಸಬೇಕಾದಂಥ ಪ್ರಸಂಗ ಬರಬಹುದು. ಆ ಗ್ರಾಮಗಳ ಹಿತವನ್ನ ನಾವು ಗಮನಕ್ಕೆ ತಗೊಳ್ಳದೆ ಒಟ್ಟಾರೆ ದೇಶದ ಹಿತವನ್ನು ಗಮನಕ್ಕೆ ತಗೊಳ್ಳುವಂಥ ಪ್ರಸಂಗ ಬರಬಹುದು. ಇದು ಮೂರು ಮಾತುಗಳು. ಮತ್ತೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ತನಗೆ ಬೇಡ ಅಂತ ಆದ್ರೆ ಪೃಥ್ವಿಯನ್ನೇ ಬಿಡಬೇಕು ಅಂತ ಒಂದು ಮಾತಿದೆ. ಅಲ್ಲಿ ಆತ್ಮ ಅಂತಂದ್ರೆ ಒಂದು ಪರಮಾತ್ಮ ಅಂತ ಅರ್ಥ ಆದ ವಿಷಯ ಬೇರೆ. ಪರಮಾತ್ಮನನ್ನ ನಾವು ತಿಳ್ಕೊಳ್ಬೇಕು ಅಂತಿದ್ರೆ, ಪರಮಾತ್ಮನನ್ನು ತಲುಪಬೇಕು ಅಂತಿದ್ರೆ ಪೃಥ್ವೀಂ ತ್ಯಜೇತ್. ನಿಮಗೆ ಇಡೀ ಜಗತ್ತಿನ ಆಧಿಪತ್ಯವನ್ನು ಕೊಟ್ಟರೂ ಕೂಡ ಅದನ್ನು ನೀವು ತಿರಸ್ಕರಿಸಿರಿ, ಅದರಿಂದ ನಿಮಗೆ ಯಾವುದೇ ಲಾಭ ಇಲ್ಲ ಅಂತ ಹೀಗೊಂದು ಅರ್ಥ ಅದಕ್ಕೆ. ಇನ್ನು ಆತ್ಮ ಅಂತಂದ್ರೆ ನಿನಗೆ ಬೇಡ ಆದ್ರೆ, ಯಾಕಂದ್ರೆ ನಿನಗೇನ್ ಬೇಕು? ಆತ್ಮಾರ್ಥೆ. ನಿನಗೆ ಬೇಕಾದ್ದು ಪರಮಾತ್ಮನೇ, ಈ ಜಗತ್ತಿನಿಂದ ನಿನಗೇನು ಆಗಬೇಕಾದಿಲ್ಲ. ಹಾಗಾದ್ರೆ ಪೃಥ್ವಿ ತ್ಯಜೇತ್, ಪೃಥ್ವಿಯನ್ನೇ ಬಿಟ್ಟು ಬಿಡು. ಈ ಮಾತನ್ನು ನಾವು ವಿಚಾರ ಮಾಡಿ ನೋಡಿದಾಗ ರಾಮ ಮನುಷ್ಯ ಅಂತ ತಿಳ್ಕೊಂಡ್ರು ಕೂಡ ಅವನ ಆ ಚರ್ಯೆ ಯಾವುದೇ ದೃಷ್ಟಿಯಿಂದ ತಪ್ಪಲ್ಲ ಅಂತ ಕಾಣಿಸ್ತದೆ. ಈಗ ನೋಡಿ, ಅನೇಕ ಜನ ಮಹಾತ್ಮರು ಇರ್ತಾರೆ. ಕೆಲವರು ದೇಶ ಸೇವೆ ಮಾಡಬೇಕು, ಮತ್ತೊಂದು ಯಾವುದಾದ್ರು ಕಾರಣಕ್ಕೋಸ್ಕರ ಕುಟುಂಬದ ಸುಖವನ್ನು ಪರಿತ್ಯಜಿಸಿ ಅವರು ದೇಶ ಸೇವೆ ಮಾಡ್ಲಿಕ್ಕೆ ಹೊರಟಿರ್ತಾರೆ. ನಾನು ನಿಮಗೊಂದು ಸ್ಪಷ್ಟವಾದಂಥ ಉದಾಹರಣೆಯನ್ನು ಹೇಳ್ತೇನೆ. ಈಗ ನಮ್ಮ ಮಾನ್ಯರ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿದ್ದಾರೆ. ಅವರಿಗೆ ಮದುವೆ ಆಗಿದೆ. ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ, ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮತ್ತೆ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಅವ್ರು ಹೋಗುವಾಗ ಅವ್ರ ಹೆಂಡತಿಯನ್ನು ಕರ್ಕೊಂಡು ಹೋಗಲಿಲ್ಲ. ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕರ್ಕೊಂಡು ಹೋಗಲಿಲ್ಲ, ಅದು ವಿಷಯ ಬೇರೆ. ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಸಮಾರಂಭಕ್ಕೆ ನೀವು ಹೋಗ್ತೀರಾ ಅಂತ ಯಾರೋ ಪತ್ರಕರ್ತರು ಅವ್ರನ್ನ ಕೇಳಿದ್ರು. ಹೌದು, ನನಗೆ ಹೋಗ್ಬೇಕು ಅಂತ ಆಸೆ ಇದೆ, ಕರೆದ್ರೆ ಹೋಗ್ತೇನೆ, ಅವ್ರ ನಿವಾಸದಲ್ಲೇ ಇರ್ತೇನೆ ಅಂತ ಅವರು ಪತ್ರಿಕೆಯಲ್ಲಿ ಹೇಳಿದ್ದು ವರದಿ ಆಗಿದ್ದು ನನಗೆ ನೆನಪಿದೆ. ಈಗ ನೋಡಿ, ನಮಗೆ ಆ ಘಟನೆ ಕೇಳಿದಾಗ ಏನು ಅನಿಸ್ತದೆ? ವಸ್ತುತಃ ನನಗೆ ಅನಿಸಿದ್ದು ನಾನು ಹೇಳ್ತೇನೆ.
ನಿಮಗನ್ಸಿದ್ದನ್ನು ನೀವು ಹೇಳಬೇಕು. ಹೌದು, ಪಾಪ ಅವಳಿಗೆ ಎಷ್ಟು ಒಂದು ಅಪೇಕ್ಷೆ ಇತ್ತೇನೋ, ಗಂಡ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು, ಅದನ್ನು ನೋಡಬೇಕು ಅಂತ ಹೇಳಿ. ಆತ ದೇಶ ವಿದೇಶಗಳಲ್ಲಿ ಸಂಚಾರ ಮಾಡುವಾಗ ಆತನ ಜೊತೆಗಿದ್ದು ಆ ಗೌರವವನ್ನು ತಾನೂ ಕೂಡ ಅನುಭವಿಸಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಅವಳಿಗೂ ಇರ್ತೇನೆ. ಅವನು ಈ ನರೇಂದ್ರ ಮೋದಿಯವರು ಕೊನೆಗೂ ಕೂಡ ಅವಳನ್ನು ತನ್ನ ಸಮೀಪಕ್ಕೆ ಬಿಟ್ಕೊಳ್ಳಿಲ್ಲ. ಇದು ನಮ್ಮ ಕರುಳು ಚೂರನಿಸುವಂಥ ಒಂದು ವಿಚಾರವೇ. ಆದರೆ ಅವರ ದೃಷ್ಟಿಯಲ್ಲಿ ಏನಿದ್ದಿರ್ಬೋದು, ಕುಟುಂಬ, ಮನೆ, ಮಕ್ಕಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ರಾಜ್ಯದ ಸೇವೆ, ರಾಷ್ಟ್ರದ ಸೇವೆ, ಅದಕ್ಕೆ ಸಮಯದ ವ್ಯತ್ಯಯ ಆದೀತು, ಅದರಿಂದ ಬೇಡ ಅಂತ ಅವನಿಗೇನಾದ್ರೂ ಅನಿಸಿರ್ಬೋದು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದಿದ್ರೆ ಮತ್ತೆ ಯಾರೋ ಆಗ್ತಿದ್ರು, ರಾಷ್ಟ್ರ ಏನು ಕುಸಿದು ಬೀಳ್ತಿರ್ಲಿಲ್ಲ, ಅದು ವಿಷಯ ಬೇರೆ. ಆದರೆ ಅನೇಕರ, ನನ್ನ ಮತ್ತು ನಿಮ್ಮಲ್ಲಿಯೂ ಕೂಡ ಅನೇಕ ಜನರ ಅನಿಸಿಕೆಯಂತೆ ಅವರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತನ್ನ ಇಡೀ ಜೀವನವನ್ನೇ, ತನ್ನ ಸಮಯವನ್ನೆಲ್ಲ ರಾಷ್ಟ್ರದ ಹಿತಚಿಂತನೆಗಾಗಿ ಮೀಸಲು ಇಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಬಹಳ ದಕ್ಷತೆಯಿಂದ, ಬಹಳ ಕಷ್ಟಪಟ್ಟು ಅವರು ಯಾವತ್ತೂ ಕೂಡ ಕಾರ್ಯನಿರತರಾಗಿರ್ತಾರೆ. ಇಂಥವೆಲ್ಲ ಮಾತುಗಳನ್ನು, ಈ ಎಲ್ಲ ಚರ್ಯಗಳನ್ನು ನಾವು ಹೇಗೆ ತಿಳ್ಕೋಬೇಕು? ಇದೆಲ್ಲ ಆತ್ಮಾರ್ಥ ಅಷ್ಟೇ. ತನಗೆ ಬೇಡ ಅಂತ ಕಂಡಿತು. ಯಾವುದೋ ಒಂದು ಸಣ್ಣ ವಯಸ್ಸಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಮದುವೆ ಆಗಿದ್ದಿರಬೇಕು. ಮುಂದೆ ರಾಜಕೀಯಕ್ಕೆ ಸೇರಿಕೊಂಡ್ರು. ಈ RSS, ವಿಶ್ವ ಹಿಂದೂ ಪರಿಷತ್ತು, ಇವುಗಳ ಪ್ರಭಾವ ಬೇರೆ. ಆದ್ದರಿಂದ ಬೇಡ ಅಂತ ಕಂಡಿತು. ಅವರಲ್ಲಿ ಅನೇಕ ಜನ ಬ್ರಹ್ಮಚಾರಿಗಳೇ ಇದ್ದಾರೆ RSSನಲ್ಲಿ. ನಾನು ಕೂಡ ಹಾಗೆ ರಾಷ್ಟ್ರ ಸೇವೆ ಮಾಡಬೇಕು ಅಂತ ಅನಿಸ್ತು. ಆದರೆ ಮದುವೆ ಆಗಿತ್ತು. ಮದುವೆ ಆಗಿದ್ರು ಕೂಡ ಬ್ರಹ್ಮಚಾರಿ ಅಂತ ಬದುಕಿದ. ತಾನು ಅವರು ಆಲೋಚನೆ ಮಾಡಿದ್ದು ಗುಜರಾತ್ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಒಂದು ದೃಷ್ಟಿಯಿಂದ ಉಪಯುಕ್ತವೇ ಆಯಿತು. ಆದರೆ ಆ ಹೆಣ್ಮಗಳಿಗೆ ಅನ್ಯಾಯ ಆಯ್ತೇನೋ ಅಂತ ನಮಗೆ ಅನಿಸುವುದೊಂದು ಸಹಜವೇ. ಆದರೂ ಕೂಡ ಒಂದು ವ್ಯಾಪಕವಾದ ದೃಷ್ಟಿಕೋನವನ್ನು ನಾವು ಇಟ್ಕೊಂಡಾಗ ವ್ಯಕ್ತಿಗಳ ದೃಷ್ಟಿಕೋನಕ್ಕೆ ಹೆಚ್ಚು ಮಹತ್ವ ಇಲ್ಲ. ನಮ್ದೀಗ ವೈಯಕ್ತಿಕ ಹಕ್ಕುಗಳ ಕಾಲ ಈಗ ನಾವು ವಿಚಾರ ಮಾಡ್ತಾ ಇರೋದು. ಆಗಿನ ಕಾಲ ಹೇಗಿತ್ತು ಅಂತಂದ್ರೆ ವೈಯಕ್ತಿಕ ಹಕ್ಕುಗಳ ಬಗ್ಗೆ ವಿಚಾರ ಮಾಡ್ತಿರ್ಲಿಲ್ಲ. ಅದು ನಗಣ್ಯವಾಗಿತ್ತು. ನಾನು ಹಿಂದೆ ರಾಮಾಯಣ ಪ್ರವಚನದಲ್ಲಿ ಅದನ್ನು ಹೇಳಿದ್ದೇನೆ. ರಾಮಾಯಣ ಪ್ರವಚನ ಕೂಡ ಈಗ ನೀವೆಲ್ಲ ವಾಟ್ಸಾಪ್ನಲ್ಲಿ ಕೇಳ್ತಾ ಇದ್ದೀರಿ, ಮುಂದೆ ಅದ್ರ ಬಗ್ಗೆ ವಿಸ್ತೃತವಾಗಿ ಕೇಳೋರಿದ್ದೀರಿ. ಒಂದು ದೃಷ್ಟಿಯಿಂದ ಸಮಾಜವಾದ, ಕಮ್ಯುನಿಸಂ ಅಂತ ಅನ್ನೋದು ಆವಾಗ ಬಳಕೆಯಲ್ಲಿತ್ತು. ಇದು ಒಂದು ದೃಷ್ಟಿಯಿಂದ. ವ್ಯಕ್ತಿಗಳ ಹಕ್ಕುಗಳಿಗೆ, ವ್ಯಕ್ತಿಗಳ ಅನಿಸಿಕೆಗಳಿಗೆ ಹೆಚ್ಚು ಬೆಲೆ ಇಲ್ಲ. ರಾಷ್ಟ್ರದ ಹಿತಾಸಕ್ತಿ, ರಾಷ್ಟ್ರದ ಒಂದು ಪ್ರಯೋಜನವೇ ಯಾವತ್ತೂ ಮುಖ್ಯವಾಗಿತ್ತು. ಆ ದೃಷ್ಟಿಯಿಂದ ಅವರು ಆಲೋಚನೆ ಮಾಡ್ತಿದ್ರು. ರಾಮನೂ ಕೂಡ ರಾಜ್ಯ ಆಗದೆ ಸೀತೆಯನ್ನು ಕರ್ಕೊಂಡು ತಾನೂ ಕೂಡ ವನವಾಸಕ್ಕೆ ಹೋಗಿಬಿಟ್ಟಿದ್ರೆ, ಮತ್ತು ಲಕ್ಷ್ಮಣನೋ ಭರತನೋ ಮತ್ತಾರು ರಾಜ್ಯರಾಗ್ತಿದ್ರು, ಈ ರಾಜ್ಯದ ವ್ಯವಸ್ಥೆಯನ್ನು ಕುಸಿದು ಬೀಳ್ತಿರ್ಲಿಲ್ಲ. ಯಾಕಂದ್ರೆ 14 ವರ್ಷ ಭರತನೇ ರಾಜ್ಯ ಆಗಿದ್ನಲ್ಲ. ಹಾಗೆಯೇ ನೀನೇನು ಬೊಕ್ಕಸವನ್ನು ನನ್ನ ಕೈ ಕೊಟ್ಟು ಹೋಗಿದ್ದಿ, ಅದನ್ನ ದ್ವಿಗುಣ ಮಾಡಿ ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಅಂತ ಭರತ ರಾಮನಿಗೆ ವನವಾಸದ ಬಳಿಕ ಆ ಸಾಮ್ರಾಜ್ಯವನ್ನು ಒಪ್ಪಿಸಿದ್ನಲ್ಲ. ಇಂಥವೆಲ್ಲ ಘಟನೆಗಳನ್ನ ನಾವು ನೋಡ್ತಾನೆ ಇರ್ತೇವೆ. ಯಾರೂ ಇಲ್ಲದೆ ಇದ್ರೂ ನೀನು ಯಾವುದೂ ಕುಸಿದು ಬೀಳೋದಿಲ್ಲ. ಏನಾದರೂ ಕುಸಿದು ಬೀಳೋದಿದ್ರೆ, ನಿಂತು ಹೋಗೋದಿದ್ರೆ ಭಗವಂತ ಕ್ರಿಯೆಗಳನ್ನು ಮಾಡದೇ ಇದ್ದಾಗ ಮಾತ್ರ. ಉತ್ಸೀದೇಯುರಿಮೇ ಲೋಕಾಹ ನಕುರ್ಯಾಂ ಕರ್ಮಚೇದಹಂ. ನಾನು ಕರ್ಮ ಮಾಡದೆ ಹೋದ್ರೆ ಇಮೇ ಲೋಕಾಹ ಉತ್ಸೀದೇಯು, ಈ ಜಗತ್ತೆಲ್ಲವೂ ಕುಸಿದು ಹೋಗ್ತಾ ಇತ್ತು, ಜಗತ್ತಿನ ವ್ಯವಸ್ಥೆ ಭಗ್ನ ಆಗ್ತಾ ಇತ್ತು ಅಂತ ಭಗವದ್ಗೀತೆಯಲ್ಲಿ ಅವ್ರು ಹೇಳ್ಕೊಂಡಂತೆ. ಹೀಗೆ ರಾಮನನ್ನು ಮನುಷ್ಯ ಅಂತ ಆಲೋಚನೆ ಮಾಡಿದರೂ ಕೂಡ ಅವನ ಆ ಕ್ರಿಯೆಗೆ ಒಂದು ಮಹತ್ವ ಇದೆ. ಆ ಸೀತೆಯನ್ನು ಪರಿತ್ಯಾಗ ಮಾಡಿದಂಥ ಕ್ರಿಯೆಗೆ ರಾಷ್ಟ್ರದ ಹಿತಾಸಕ್ತಿಯಿಂದ ಒಂದು ಮಹತ್ವ ಇದೆ. ತಾನು ಅವಳನ್ನು ಕರ್ಕೊಂಡು ಆ ಅಪವಾದದಿಂದ ಬೇಸತ್ತು ಕಾಡಿಗೆ ಹೋಗಿಬಿಟ್ಟಿದ್ರೆ ಅದೊಂದು ಬೇರೆ ಮಾರ್ಗ ಆಗ್ತಿತ್ತು, ಇಲ್ಲ ಅಂತಲ್ಲ. ಆದರೆ ಆಡಳಿತಗಾರ ಹೇಗಿರಬೇಕು ಅಂತ ತೋರಿಸೋದು ಅವನ ಉದ್ದೇಶ ಆಗಿತ್ತು. ನಾನು ಅವಾಗ ಹೇಳಿದೆ, ಡ್ಯೂಕ್ ಆಫ್ ವಿಂಡ್ಸರ್ ಇರಬೇಕು ಅವನು, ಇಂಗ್ಲೆಂಡಿನ ಒಬ್ಬ ರಾಜಕುಮಾರ. ವಿಂಡ್ಸರ್ ಅಂತ ಒಂದು ಪ್ರದೇಶ, ಅದರ ಡ್ಯೂಕ್ ಅವನು ಚರ್ಚಿನ ವಿರೋಧವನ್ನು ಕಟ್ಟಿಕೊಂಡ, ತಾನು ಇಚ್ಛಿಸಿದ ಹುಡುಗಿಯನ್ನು ಮದುವೆ ಆಗುವ ಪ್ರಸಂಗದಲ್ಲಿ. ಆವಾಗ ಚರ್ಚ್ ವಿರೋಧ ಮಾಡಿದಾಗ, ನನಗೆ ಹಾಗಾದ್ರೆ ನಿಮ್ಮ ರಾಜ ಪದವಿ ಬೇಡ, ರಾಜಕುಮಾರನ ಪದವಿ ಬೇಡ, ನಾನು ಅವಳನ್ನು ಮದುವೆಯಾಗಿ ಸಾಮಾನ್ಯ ಪೌರನಂತೆ ಬದುಕ್ತೇನೆ ಅಂತ ಬದುಕಿದೆ.
ಅವನು ಪರಬ್ರಹ್ಮನ ಅವತಾರ ಅಲ್ಲ, ಪರಬ್ರಹ್ಮನ ತುಣುಕೆ ಏನಲ್ಲ ಅವನು. ಆದ್ರಿಂದ ಜಗತ್ತಿನ ಎದುರಿಗೆ ಒಂದು ಆದರ್ಶ ಇಡಬೇಕಾದ್ದು ಅವನ ಗುರಿಯೂ ಕೂಡ ಆಗಿರಲಿಲ್ಲ. ಆದ್ರಿಂದ ಅವನು ಹಾಗೆ ಬದುಕಿದೆ. ಆದರೆ ರಾಮಂದು ಹಾಗಲ್ಲ. ಆಡಳಿತಗಾರರು ಹೇಗೆ ಬದುಕಬೇಕು, ಅವ್ರ ಕಣ್ಣೆದುರಿಗೆ ಏನು ಆದರ್ಶ ಇರಬೇಕು ಅಂತ ತೋರಿಸೋದು ಅವನ ಉದ್ದೇಶ ಆಗಿತ್ತು. ಸೀತೆಯನ್ನು ಕರ್ಕೊಂಡು ತಾನು ವನಕ್ಕೆ ಹೋಗಿಬಿಟ್ಟಿದ್ರೆ ಆ ಆದರ್ಶವನ್ನು ಜಗತ್ತಿಗೆ ಕೊಟ್ಟಂತ ಆಗ್ತಿರ್ಲಿಲ್ಲ. ಈ ಆದರ್ಶವನ್ನು ಕೊಡಬೇಕು ಅಂತಿದ್ರೆ ಸೀತೆಯನ್ನು ಬಿಟ್ಟು ತಾನು ರಾಜ ಆಗಿ ಏಕಾಂಗಿಯಾಗಿದ್ದು ಅದನ್ನು ತೋರಿಸ್ಬೇಕು, ಇದು ಉದ್ದೇಶ. ಆದರೆ ನಾನು ಅವಾಗ ಹೇಳಿದಂತೆ ಮನುಷ್ಯರಂತೆ ನೀವು ರಾಮನನ್ನು ಪರಿಗಣಿಸುವುದಾದರೆ ಎಲ್ಲಾ ಮನುಷ್ಯರು ಮಾಡಿದ ಅತ್ಯಂತ ಶ್ರೇಷ್ಠ ಕೆಲಸಗಳು ಕೂಡ, ಎಷ್ಟೇ ಅದು ದೇಶ ಸೇವೆ ಆಗಲಿ, ಮಾತಾಪಿತೃ ಸೇವೆ ಆಗಲಿ, ಮತ್ತೆ ಯಾವುದೇ ಸಂಗತಿ ಆಗಲಿ, ಮನುಷ್ಯ ಮಾಡುವ ಕೆಲಸ ಎಲ್ಲವೂ ಕೂಡ ದೋಷದಿಂದ ಕೂಡಿರ್ತದೆ. ಅಗ್ನಿ ಇದ್ದಲ್ಲಿ ಹೊಗೆ ಇದ್ದೇ ಇರ್ತದೆ. ಧೂಮೇನ ಅಗ್ನಿದಿವಾವೃತಾಹ ಅಂತ ಯಾರಿಗಾದ್ರೂ ಕೆಲವರಿಗೆ ಅನಿಸಿದ್ರೆ ಅದು ನಿಮಗೆ ಬಿಟ್ಟದ್ದು. ನೀವು ರಾಮನ ಆ ಕ್ರಿಯೆಯನ್ನ ನೀವೇನು ಸಮರ್ಥನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ನೀವು ರಾಮನನ್ನ ದೇವರು ಅಂತ ಒಪ್ಪಲೇ ಇಲ್ಲ. ಇದು ಅಂಗೀಕೃತ್ಯವಾದ. ವಸ್ತುತಃ ನನ್ನ ದೃಷ್ಟಿಯಿಂದ ಅಂಗೀಕೃತ್ಯವಾದಗಳು ಬಹಳ ಏನು ಉಪಯುಕ್ತ ಅಲ್ಲ. ಏನು ಸತ್ಯ ಸಂಗತಿ ಇದೆ ಆ ಸತ್ಯ ಸಂಗತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ, ಅದನ್ನು ಆಧಾರವಾಗಿಟ್ಕೊಂಡೇ ನಾವು ಮುಂದುವರಿಯಬೇಕೇ ಹೊರತು ಬೇರೆ ಯಾವ ಸಂಗತಿಯನ್ನು ಇಟ್ಕೊಂಡು ಮುಂದುವರಿಬಾರದು. ನಮ್ಗೆ ಅದೇ ಮುಖ್ಯ ಆಗಿರಬೇಕು. ಮತ್ತು ವಿಶೇಷವಾಗಿ ಒಬ್ಬ ನಾಟಕಕಾರ ಅಂಥವರಿಗೆ ಕಾಲ್ಪನಿಕ ಸಂಗತಿಗಳು, ಜನರಂಜಕವಾದ ಸಂಗತಿಗಳು ಬಹಳ ಮುಖ್ಯ ಆಗಬಹುದು. ಆದರೆ ಒಬ್ಬ ತತ್ವಜ್ಞಾನಿಗೆ, ಒಬ್ಬ ಇತಿಹಾಸದ ವಿಮರ್ಶಕನಿಗೆ, ಈಗ ನಾವೇನು ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳನ್ನು ಓದ್ತಾ ಇದ್ದೇವಲ್ಲ, ಮತ್ತೆ ಇದನ್ನು ಪ್ರವಚನ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡಿದ್ದೇವಲ್ಲ, ಇದರ ಜೊತೆಗೆ ನಾವು ವೇದಗಳು, ಬ್ರಹ್ಮಸೂತ್ರ, ಅದರ ವ್ಯಾಖ್ಯಾನಗಳು ಇದೆಲ್ಲವನ್ನು ಕೂಡ ಅಳವಡಿಸ್ಕೊಳ್ತಾ ಇದ್ದೇವೆ ಕೂಡ. ಆದ್ರಿಂದ ನಾವು ತತ್ವಶಾಸ್ತ್ರ ಅನ್ವೇಷಕರು, ನಮಗೆ ವಾಸ್ತವಿಕ ಸಂಗತಿಗಳೇ ಮುಖ್ಯ. ಆದ್ರಿಂದ ರಾಮನನ್ನ ನಾವು ಮನುಷ್ಯ ಅಂತ ಪರಿಗಣಿಸೋದೇ ಇಲ್ಲ, ಅವನನ್ನು ದೇವ ಅಂತಲೇ ಪರಿಗಣಿಸ್ತೀವಿ. ಆ ಹಂತದಲ್ಲಿ ದೇವ ಅಂತ ಪರಿಗಣಿಸಿದ ಮೇಲೆ ಜನರಿಗೊಂದು ಆದರ್ಶ ಕೊಡಬೇಕಾಗಿತ್ತು, ಹೀಗೆ ಮಾಡಿದ. ಮತ್ತೊಂದು ವೈಶಿಷ್ಟ್ಯ ಏನಂತಂದ್ರೆ, ಅವನಿಗೆ ಅಪವಾದ ಬಂದಿದ್ರು ಕೂಡ ಅದು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಈಗ ನೋಡಿ, ಕೃಷ್ಣನಿಗೂ ಕೂಡ ಅನೇಕ ಅಪವಾದಗಳು ಬಂದೇ ಇದ್ದವು. 16,100 ಜನ ಸ್ತ್ರೀಯರನ್ನು ಅವನು ಮದುವೆ ಮಾಡಿಕೊಂಡ. ಅವರೆಲ್ಲ ನರಕಾಸುರನ ಸೆರೆಯಲ್ಲಿದ್ದವರು. ಒಂದು ರೀತಿಯಿಂದ ಜಗತ್ತಿನ ದೃಷ್ಟಿಯಲ್ಲಿ ಅವರು ಅಪವಾದಕ್ಕೆ ಗುರಿಯಾಗಿದ್ದವರೇ. ಅವರೆಲ್ಲರನ್ನೂ ಮದುವೆ ಮಾಡಿಕೊಂಡ. ಹಾಗೆ ರಾಮನು ಕೂಡ ಒಂದು ವೇಳೆ ಸೀತೆಯನ್ನ ಅಪವಾದಗ್ರಸ್ತಲಾಗಿದ್ರು ಕೂಡ ಇಟ್ಕೊಂಡೇ ಬದುಕಿದ್ರು, ಅವಳ ಜೊತೆಗೇನೆ ಬದುಕಿದ್ರು ಕೂಡ ಅವನ ಮಹಿಮೆಗೆ ಅದೇನು ಕುಂದಾಗ್ತಿರ್ಲಿಲ್ಲ. ಕೃಷ್ಣ ಹೇಗೆ ಬದುಕಿದ್ನೋ ಹಾಗೆ ಒಂದು ಕುಂದಾಗ್ತಿರ್ಲಿಲ್ಲ. ಭಗವಂತ ಅಂತ ಆದ್ಮೇಲೆ ಅವನು ದಶರಥನ ಆಜ್ಞೆಯನ್ನು ಶಿರಸಾವಹಿಸಿ ಅರಣ್ಯಕ್ಕೆ ಹೋಗಿ ರಾವಣನನ್ನು ಕೊಂದ್ರು, ಅದು ಅವನ ಮಹಿಮೆ. ದಶರಥ ಅನ್ಯಾಯದ ಆಜ್ಞೆ ಮಾಡಿದ, ಕೈಕೇಯಿ ಮಾತನ್ನು ಅನ್ಯಾಯವಾಗಿ ಕೇಳಿದ ಅಂತ ಹೇಳಿ ದಶರಥನನ್ನೇ ಆತ ನಿಗ್ರಹಿಸಿ, ಕೈಕೈಯನ್ನು ನಿಗ್ರಹಿಸಿ ರಾಜ್ಯ ಸೂತ್ರವನ್ನು ತನ್ನ ಕೈಯಲ್ಲಿ ಇಟ್ಕೊಂಡ್ರು ಕೂಡ ಅದು ಅವನಿಗೇನು, ಅವನ ಮಹಿಮೆಗೇನು ದ್ಯೋತಕ ಅಲ್ಲ. ಅದು ಜಗತ್ತಿಗೆ ಅವನೊಂದು ಆದರ್ಶ ಕೊಟ್ಟಂತಾನೆ ಆಗ್ತದೆ. ಮತ್ತೆ ರಾಮನಾಗಲಿ ಕೃಷ್ಣನಾಗಲಿ ಅವರು ಮಾಡಿದ ಅನೇಕ ಕಾರ್ಯಗಳಿವೆ. ಅನೇಕ ಕಾರ್ಯಗಳಲ್ಲಿ ಯಾವುದನ್ನು ನಾವು ಆಚರಣೆ ಮಾಡ್ತಿದ್ದೇವೆ ಇವತ್ತು? ನಾವು ಮಾಡ್ತಿರೋದೆಲ್ಲ ಯಾರ್ಯಾರೋ ಮಾಡ್ತಿರುವಂತಹ ದುಷ್ಟ ಕಾರ್ಯಗಳು, ಅವುಗಳನ್ನು ಆದರ್ಶವನ್ನಾಗಿ ಇಟ್ಕೊಂಡೆ. ಮನುಷ್ಯ ಒಳ್ಳೆಯದನ್ನು ನೋಡಿ ಕಲಿಯೋದು ಬಹಳ ಕಡಿಮೆ, ಕೆಟ್ಟದನ್ನು ನೋಡಿ ಕಲಿಯೋದೇ ಬಹಳ ತ್ವರಿತವಾಗಿ. ಹೀಗೆ ರಾಮ ಸೀತೆಯನ್ನು ಪರಿತ್ಯಜಿಸದೇ ಇದ್ರು, ಪಿತೃವಾಕ್ಯ ಪರಿಪಾಲನೆ ಮಾಡದೇ ಮಾಡಿದ್ರು, ಅದೆಲ್ಲವೂ ಕೂಡ ಅವನ ಮಹಿಮೆಯೇ. ನಾನು ಅದನ್ನು ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ, ಭಗವಂತನ ಎಲ್ಲಾ ಕ್ರಿಯೆಗಳು ಕೂಡ ಸವಿಶೇಷಾಭಿನ್ನ. ಅವನು ಸೀತೆಯನ್ನು ಮದುವೆಯಾಗುವ ಕ್ರಿಯೆ, ಅವಳನ್ನು ಪರಿತ್ಯಜಿಸುವ ಕ್ರಿಯೆ, ಅವೆಲ್ಲವೂ ಕೂಡ ಸವಿಶೇಷಾಭಿನ್ನ. ಎಲ್ಲವೂ ಕೂಡ ಅವನ ಮಹಿಮೆಗೆ ದ್ಯೋತಕ. ಅದಕ್ಕೆ ಅವನನ್ನ ರಣಛೋಡ್ಜಿ ಅಂತ ವರ್ಣಿಸ್ತಾರೆ. ರಣಛೋಡ್ಜಿ ಅಂತ ಅಲ್ಲಿ ರಾಜಸ್ಥಾನದಲ್ಲಿ ಯಾವುದೋ ಒಂದು ದೇವಾಲಯವೇ ಇದೆ ಅಂತ ನಾನು ಹೇಳಿದ್ದೆ. ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಜರಾಸಂಧನಿಗೆ ಹೆದರಿ ಯುದ್ಧ ಭೂಮಿಯನ್ನ ಬಿಟ್ಟು ಓಡಿ ಹೋದರು. ಅದವನ ಮಹಿಮೆಗೇನು ಕುಂದೇನಾಗ್ಲಿಲ್ಲ. ಅವನನ್ನ ರಣಛೋಡ್ಜಿ, ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಬಂದ ಭಗವಂತನೇ ಅಂತ ಜನ ಹಾಡಿ ಹೊಗಳಿದರು. ಮಥುರೆಯಲ್ಲೇ ಇದ್ದು ಜರಾಸಂಧನನ್ನು ಅವನು ಹಿಮ್ಮೆಟ್ಟಿಸಬಹುದಿತ್ತು, ಅದಕ್ಕೆ ಶಕ್ತನಾಗಿದ್ದ. ಆದರೂ ಕೂಡ ಪ್ರಬಲರ ವಿರೋಧ ಬಂದಾಗ
ಅನುಸರಿಸಬೇಕಾದ ನೀತಿಯನ್ನು ತೋರಿಸಲಿಕ್ಕಾಗಿ ಆ ಜರಾಸಂಧನಿಂದ ಬಹಳ ದೂರ ಇರುವಂತಹ ದ್ವಾರಕೆಗೆ, ಒಂದು ಪೂರ್ವದ ತುತ್ತ ತುದಿ ದೇಶದಲ್ಲಿ, ಮತ್ತೊಂದು ಪಶ್ಚಿಮದ ತುತ್ತ ತುದಿ ದ್ವಾರಕೆ, ಅಲ್ಲಿ ಹೋಗಿ ತನ್ನ ಜನರಿಗೊಂದು ಸುರಕ್ಷತೆಯನ್ನು ಒದಗಿಸಿದ. ಹೀಗೆ ಭಗವಂತ ಮಾಡುವ ಪ್ರತಿಯೊಂದು ಕ್ರಿಯೆ ಹಿಂದೆಯೂ ಕೂಡ ಅವನ ಮಹಿಮಾವೇ ವ್ಯಕ್ತ ಆಗ್ತದೆ ಹೊರತು ಬೇರೆ ಏನೂ ವ್ಯಕ್ತ ಆಗೋದಿಲ್ಲ. ಇದು ನನ್ನ ಆಲೋಚನೆ. ರಾಮನನ್ನ ದೇವರು ಅಂತಲೇ ಕಾಣಬೇಕು ಅಂತಾನೆ. ಆದರೂ ಯಾರಾದರೂ ಮನುಷ್ಯ ಅಂತ ಅವನನ್ನು ಕಂಡ್ರೆ ಅವನ ಮಹಿಮೆಯನ್ನ, ಅವನ ಒಂದು ನಡತೆಯನ್ನ ನಿಮಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ನೀವು ಅವನು ಹಾಗೆ ಕಾಣ್ರಿ, ನಿಮಗೆ ಬಿಟ್ಟದ್ದು, ನಿಮ್ಮ ದೃಷ್ಟಿ, ನಿಮ್ಮ ಅಭಿಪ್ರಾಯ. ಒಟ್ಟಾರೆ ನಾನು ಹೇಳೋದೇನು ಅಂತಂದ್ರೆ, ರಾಮಾಯಣ, ಮಹಾಭಾರತ, ಭಾಗವತ ಇವನ್ನೆಲ್ಲ ಓದುವವರಿದ್ದಾರಲ್ಲ, ಅದರಲ್ಲಿ ಅನೇಕ ಹಿನ್ನೆಲೆಯವರು ಇರ್ತಾರೆ. ರಾಮ, ಕೃಷ್ಣ ಇವರು ಯಾರನ್ನೂ ಕೂಡ ಭಗವಂತನ ಅವತಾರ ಅಂತ ಪರಿಗಣಿಸದೆ ನಮ್ಮಂತೆ ಜನಸಾಮಾನ್ಯರು ಆದರೆ ಅತ್ಯಂತ ಶ್ರೇಷ್ಠರಾದ ಮಾನವರು ಅಂತ ಪರಿಗಣಿಸುವವರು ಒಂದು ವರ್ಗ. ಮತ್ತೊಂದು ವರ್ಗ ಇದೆ, ರಾಮನನ್ನ ಮತ್ತು ಕೃಷ್ಣನನ್ನ ದೇವರು ಅಂತ ಪರಿಗಣಿಸೋದಿಲ್ಲ, ಮತ್ತೆ ಅವರನ್ನ ಆದರ್ಶ ಪುರುಷರು ಅಂತಲೂ ಪರಿಗಣಿಸೋದಿಲ್ಲ. ಅವರೆಲ್ಲ ಮೂರ್ಖರಾದ ಮನುಷ್ಯರು, ವಂಚಕರು, ಶೋಷಕರು ಅಂತ ಹೀಗೆ ಅವರನ್ನ ಟೀಕಿಸುವಂತ, ರಾಮಕೃಷ್ಣರ ನಡತೆ, ಎಲ್ಲಾ ನಡತೆಗಳನ್ನು ಟೀಕಿಸುವಂತ ಒಂದು ವರ್ಗನೂ ಇರ್ತದೆ. ಹೀಗೆ ಇವರನ್ನ ಭಗವಂತರ ಅವತಾರ ಅಂತ ಒಪ್ಪದೇ ಇರುವವರಲ್ಲಿ ಅವನನ್ನ ಬಹುವಂಶ ಮೆಚ್ಚುವವರು ಒಂದು ವರ್ಗ, ಅವನನ್ನ ಬಹುವಂಶ ಟೀಕಿಸುವುದು ಮತ್ತೊಂದು ವರ್ಗ. ಇನ್ನು ಮೂರನೇ ವರ್ಗ ಏನಿದೆ, ಅವನನ್ನ ದೇವತೆಗಳು ಅಂತ, ದೇವತೆಗಳ ಅವತಾರ, ಭಗವಂತನ ಸಾಕ್ಷಾತ್ ಅವತಾರ ಅಂತ ಭಾವಿಸುವವ್ರದ್ದು ಮೂರನೇ ವರ್ಗ. ನಾವೀಗ ರಾಮನನ್ನ, ಕೃಷ್ಣನನ್ನ ಮನುಷ್ಯ ಅಂತ ತಿಳ್ಕೊಂಡು ಅವನ ಮತ್ತೆ ಉಳಿದೆಲ್ಲ ಋಷಿಗಳು, ಅನೇಕ ಜನ ಜ್ಞಾನಿಗಳು, ಅವರೆಲ್ಲರ ನಡವಳಿಕೆಗಳನ್ನು ಯಾರು ಟೀಕಿಸ್ತಾನೆ ಇರ್ತಾರೆ ಅಂದ್ರೆ ಒಂದು ಅರ್ಥದಲ್ಲಿ ಆಧುನಿಕ ಕಾಲದ ಬುದ್ಧಿಜೀವಿಗಳಾಗಿರ್ತಾರೆ. ಏನಾದರೂ ಮಾಡಿ ದೋಷ ತೆಗೆಯೋದೇ ಅವರಿಗೆ ಒಂದು ಕರ್ತವ್ಯ ಆಗಿರ್ತದೆ. ಅಂಥವ್ರನ್ನ ನಾವು ಯಾವ ದೃಷ್ಟಿಯಿಂದ ಮೆಚ್ಚಿಸ್ಲಿಕ್ಕೆ ಬರೋದಿಲ್ಲ, ಅದನ್ನ ಬಿಟ್ಟು ಬಿಡೋಣ. ಆದರೆ ರಾಮಕೃಷ್ಣ ಮೊದಲಾದವರನ್ನ ದೇವತೆಗಳು ಅಂತ ಒಪ್ಪದೇ ಹೋದ್ರೂ ಕೂಡ ಅವರನ್ನು ಬಹುವಂಶ ಮೆಚ್ಚುವಂತ, ಯಾವುದೋ ಕೆಲವು ಅವರ ನಡತೆಗಳನ್ನ ಒಪ್ಪದೇ ಇರುವಂಥವ್ರು ಕೆಲವರು ಏನಿದ್ದಾರೆ, ಒಂದು ವರ್ಗ ಇದೆ. ಆ ವರ್ಗವೂ ಕೂಡ ರಾಮಾಯಣ, ಮಹಾಭಾರತ, ಭಾಗವತದಂಥ ಇತಿಹಾಸ ಪುರಾಣಗಳ ಬಗ್ಗೆ ಆಕೃಷ್ಟ ಆಗಬೇಕು. ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ, ನಮ್ಮ ಸಾಂಸ್ಕೃತಿಕ ಜೀವನದ ಒಂದು ಭಾಗವಾಗಿ ಆ ವರ್ಗ ಮುಂದುವರಿಬೇಕು. ಆ ಮತ್ತೊಂದು ವರ್ಗ ಏನಿದೆ, ಬುದ್ಧಿಜೀವಿಗಳ ವರ್ಗ, ಅದು ನಮ್ಮ ಜೊತೆ ಬರಲಿಕ್ಕೆ, ನಮ್ಮ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಅದು ತಯಾರೇ ಇಲ್ಲ. ನಾವು ಅವ್ರನ್ನ ಬಿಟ್ಟು ಬಿಡೋಣ. ಕನಿಷ್ಠ ಪಕ್ಷ ಈ ವರ್ಗವನ್ನಾದರೂ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ರಾಮನನ್ನ, ಕೃಷ್ಣನನ್ನ ದೇವರು ತಿಳ್ಕೊಂಡವರು, ತಿಳ್ಕೊಳ್ಳದೇನೆ ಅವರನ್ನು ಗೌರವಿಸುವವರು, ಮೆಚ್ಚುವವರು, ಅವರಿಬ್ಬರು ಜೊತೆ ಜೊತೆಯಾಗಿ ಹೋಗಬೇಕು. ನಮ್ಮ ಸಾಂಸ್ಕೃತಿಕ ಜೀವನದ, ನಮ್ಮ ಧಾರ್ಮಿಕ ಜೀವನದ, ನಮ್ಮ ಈ ದೇಶದ ಇತಿಹಾಸದ ಒಂದು ಪ್ರಯಾಣ ಏನಿದೆ, ಈ ಹಿಂದಿನ ಪ್ರಯಾಣ ಮತ್ತೆ ಮುಂದೆ ನಾವು ಮಾಡಬೇಕಾದಂಥ ಪ್ರಯಾಣ, ಅದರಲ್ಲಿ ಇವರಿಬ್ಬರು ಕೂಡ ಜೊತೆ ಜೊತೆಯಾಗೇ ಇರಬೇಕು. ಹಾಗೆ ನಮ್ಮ ದೇಶದ ಭವಿಷ್ಯವನ್ನ ಇವರಿಬ್ಬರು ಕೂಡ ಜೊತೆಯಾಗಿ ಕಟ್ಟಬೇಕು. ಇದು ಒಂದು ಆಲೋಚನೆ ನನ್ನದು. ಅದಕ್ಕಾಗಿ ರಾಮಕೃಷ್ಣಾದಿಗಳನ್ನ ದೇವತೆಗಳು ಅಂತ ಒಪ್ಪದೇನೆ ಸಾಮಾನ್ಯ ಮನುಷ್ಯರು ಅಂತ ಒಪ್ಪಿದ್ರು ಅವರನ್ನು ಬಹುವಂಶ ಮೆಚ್ಚಿ ಕೆಲವಂಶಗಳಲ್ಲಿ ಟೀಕಿಸುವವರು ಯಾರಿರ್ತಾರೆ ಅವರಿಗೆ ನೀವು ಇವರು ಕೆಲವು ಚರ್ಯಗಳನ್ನ, ಕೆಲವು ನಡವಳಿಕೆಗಳನ್ನು ತಪ್ಪು ಅಂತ ಒಪ್ಕೊಂಡ್ರು ಕೂಡ ಅದೇನು ದೊಡ್ಡ ವಿಷಯ ಅಲ್ಲ. ನೀವು ಮೊದಲು ಈ ರಾಮಾಯಣ, ಮಹಾಭಾರತಾದಿಗಳನ್ನು ಓದುವುದನ್ನು ಮುಂದುವರಿಸಿರಿ, ಓದದೆ ಬಿಟ್ಟು ಬಿಡಬೇಡಿ. ಆಲ್ ದಟ್ ಈಸ್ ನಾನ್ ಸೆನ್ಸ್, ಐ ನೀಡ್ ನಾಟ್ ಸ್ಟಡಿ ಇಟ್ ಅಂತ ಹೇಳಿ ಅದ್ರ ಬಗ್ಗೆ ಬೆನ್ನು ಹಾಕಿ ಅವರು ಹೋಗೋದು ಬೇಡ. ಇಂಥ ಒಂದು ವರ್ಗವನ್ನ ನಮ್ಮ ಕಡೆ ಎಳ್ಕೊಳ್ಳುವ ಪ್ರಯತ್ನ, ಅವರ ನಮ್ಮ ಸರಿಸಮನಾಗಿ ಅವರ ಹೆಜ್ಜೆಗಳನ್ನು ಕೂಡ ಹಾಕಿಸುವ ಪ್ರಯತ್ನ ಇದು. ಅವರನ್ನು ನೀವು ದೇವತೆಗಳ ಅವತಾರ ಅಂತ ಒಪ್ಪದೆ ಹೋದರೂ ಕೂಡ, ಕೆಲವು ಅವರ ನಡವಳಿಕೆಗಳನ್ನು ನೀವು ಒಪ್ಪದೆ ಹೋದರೂ ಕೂಡ ತೊಂದರೆ ಇಲ್ಲ, ನೀವು ನಮ್ಮ ಜೊತೆ ಬನ್ರಿ ಅಂತ ಕರ್ಕೊಂಡು ಹೋಗುವ ಪ್ರಯತ್ನ. ಹೀಗೆ ಸಾಕಷ್ಟು ವಿಸ್ತೃತವಾಗಿ ಇದ್ರ ಬಗ್ಗೆ ಹೇಳಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಇನ್ನೇನು ಹೇಳಬೇಕಾಗಿಲ್ಲ ಅಂತ ತಿಳ್ಕೊಂಡಿದ್ದೇನೆ ಕೂಡ. ಆದರೂ ಮತ್ತು ಏನಾದ್ರು ನೀವು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟರೆ ನೀವು ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಬೇಕು. ಮತ್ತೊಂದು ನಂದೊಂದು ಆಲೋಚನೆ ಇದೆ, ಒಂದು ಸಲಹೆ ಇದೆ. ಅದೇನು ಅಂತಂದ್ರೆ, ನಾನು ಯಾವುದೇ ಒಂದು ಅಭಿಪ್ರಾಯವನ್ನು ಹೇಳ್ತೇನಲ್ಲ, ಆ ಅಭಿಪ್ರಾಯವನ್ನ ನಿಮಗೆ ಒಪ್ಪಲಿಕ್ಕೆ ಆಗದೆ ಹೋದ್ರೆ, ನಿಮಗೆ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗದೆ ಹೋದ್ರೆ,
ನೀವು ಅದನ್ನ ನೇರವಾಗಿ ವ್ಯಕ್ತಪಡಿಸಬೇಕು. ಅದ್ರ ಬಗ್ಗೆ ಯಾವುದೇ ಸಂಶಯ ಪಡಬಾರದು. ಈ ಪ್ರವಚನಕಾರ ಹೇಳಿದ ಮಾತುಗಳನ್ನ ನಾವು ಏನಾದರೂ ಮಾಡಿ ಸಮರ್ಥನೆ ಮಾಡಿಯೇ ಮಾಡ್ತೀವಿ ಅಂತ ನನ್ನ ಸುತ್ತಲೂ ಒಂದು ವರ್ಗ, ಒಂದು ವೃತ್ತ ನಿರ್ಮಿತ ಆಗುವುದು ನನಗೆ ಬೇಕಾಗಿಲ್ಲ. ಆ ವೃತ್ತವನ್ನು ಯಾರ್ಯಾರು ನಿರ್ಮಿಸುವ ಪ್ರಯತ್ನ ಮಾಡಿದರೆ ಆ ವೃತ್ತದಿಂದ ಓಡಿ ಹೋಗುವ ಪ್ರಯತ್ನವನ್ನು ನಾನೇ ಮೊದಲಾಗಿ ಮಾಡ್ತಿರ್ತೇನೆ. ಯಾಕೆಂತಂದ್ರೆ ಅಂಥ ಒಂದು ವೃತ್ತದಲ್ಲಿ ನಾನು ಬಂದಿಯಾಗಿಬಿಟ್ರೆ ನಾನು ಹೇಳಿದ್ದೆ ವಿಮರ್ಶೆ, ನಾನು ಹೇಳಿದ್ದೆ ಅಭಿಪ್ರಾಯ, ನನ್ನ ವಾಕ್ಯವೇ ಅಂತಿಮ ಅಂತೆಲ್ಲ ಆಲೋಚನೆಗಳು ನನಗೆ ಬಂದು ನನ್ನ ಒಳಗಿನ ಬೆಳವಣಿಗೆ ಕುಂಠಿತ ಆಗಿಬಿಡ್ತದೆ. ಮತ್ತೆ ನನ್ನನ್ನು ಯಾರು ವಿಮರ್ಶೆ ಮಾಡ್ತೀನಿ ಅಂತ ಹೊರಟ್ರೆ ನೀವು ಹೇಳಿದ್ದೆಲ್ಲ ಸರಿಯಾದ್ರೆ ನಂಗೆ ಇದು ಒಪ್ಪಿಗೆ ಆಗಲಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳುವ ಜನ ಇರ್ತಾರೆ. ಕೆಲವರು ದುಷ್ಟತನದಿಂದ ಹೇಳುವವರು ಸಮಾಜದಲ್ಲಿ ಇದ್ದೇ ಇರ್ತಾರೆ. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ನನಗೆ ಅಂಥವ್ರು ಯಾರು ಭೇಟಿ ಆಗಿಲ್ಲ ಇಲ್ಲಿ ತನಕ. ನನ್ನ ವಿಷಯದಲ್ಲಿ ಅಂಥವ್ರು ಯಾರೂ ಇಲ್ಲ. ಪ್ರಾಮಾಣಿಕವಾಗಿಯೇ ನಮ್ಮ ಅಭಿಪ್ರಾಯಗಳನ್ನು ವಿರೋಧಿಸುವವರು ಇರ್ತಾರಲ್ಲ, ಆ ವಿರೋಧವನ್ನು ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡುವಂಥ ಒಂದು ತೆರೆದ ಮನಸ್ಸು ನಮಗಿರಬೇಕು. ಇಲ್ಲದೆ ನಮ್ಮ ಒಳಗಿನ ಬೆಳವಣಿಗೆ ಕುಂಠಿತ ಆದಾಗ ಆ ವಿರೋಧಗಳನ್ನು ಕೂಡ ನಾವು ಗಮನಿಸುವಂಥ, ಇವರೇನು ನಮ್ಮನ್ನು ಹೀಗೆ ಪ್ರಶ್ನೆ ಮಾಡೋದು, ಇವ್ರಿಗೇನು ತಿಳಿತದೆ, ಇವರೇನು ಅಧ್ಯಯನ ಮಾಡಿದ್ದಾರೆ ಅಂತೆಲ್ಲ ಒಂದು ಭಾವನೆ ನಮ್ಮಲ್ಲಿ ಬಂದ್ಬಿಟ್ರೆ ಆಗ ಜನ ನಾವು ಮಾಡುವ ಅನೇಕ ವಿಮರ್ಶೆಗಳು, ನಾನು ಮಾಡುವಂತಹ ಅನೇಕ ವಿಮರ್ಶೆಗಳು, ಆಲೋಚನೆಗಳು ಅವುಗಳನ್ನೆಲ್ಲ ಒಪ್ಪದೇ ಇದ್ದಾಗ ಅವರು ಎದುರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಸುಮ್ಮನೆ ಹಿಂದೆ ನಕ್ಕು ಹೋಗಿಬಿಡ್ತಾರೆ. ಆದ್ರಿಂದ ನನಗೆ ದೊಡ್ಡ ಹಾನಿ ಇದೆ. ನಾನು ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಮನುಷ್ಯನ ಸ್ವಭಾವ ಹೇಗೆ ಅಂತಂದ್ರೆ 1,000 ಬಾರಿ ಸರಿಯಾಗಿ ಹೇಳ್ತಾನೆ, 1,000 ಬಾರಿ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತಾನೆ. ಅವನು 999 ಬಾರಿ ಯುಕ್ತವಾದ ವಿಷಯಗಳನ್ನೇ ಹೇಳಿರ್ತಾನೆ. ಒಂದು ಬಾರಿ ತಪ್ಪು ವಿಷಯ ಹೇಳಿಬಿಡ್ತಾನೆ. ಆ ತಪ್ಪು ವಿಷಯ ಹೇಳಿದಾಗ ಆ ಉಳಿದವರಿಗೆ ಅದು ಗೊತ್ತಾಗೋದಿಲ್ಲ, ಅಥವಾ ಇವನಿಗೂ ಗೊತ್ತಾಗೋದಿಲ್ಲ ಮೊದಲನೇದಾಗಿ ನಾನು ತಪ್ಪು ಹೇಳ್ತಿದ್ದೇನೆ ಅಂತೇಳಿ. ಆ ಉಳಿದವರು ಆ ಉಳಿದ 999 ವಿಷಯಗಳನ್ನು ಗಮನಿಸಿ ಈ ಒಂದು ವಿಷಯವೂ ಕೂಡ ಸರಿಯಾಗೇ ಇದೆ ಅಂತ ಆಲೋಚನೆ ಮಾಡಿ ಅವನನ್ನು ವಿಮರ್ಶಿಸಲಿಕ್ಕೆ ಹೋಗೋದಿಲ್ಲ. ಆವಾಗ ಇವನು ಬೆಳವಣಿಗೆ ಕುಂಠಿತ ಆಗಿಬಿಡ್ತದೆ. ಅವನ ಸುತ್ತಲೂ ವೃತ್ತ ಒಂದು ವರ್ಗ ಬೆಳೀತಾ ಹೋಗ್ತದೆ, ಆದ್ರೆ ಅವನ ಬೆಳವಣಿಗೆ ಕುಂಠಿತ ಆಗಿ ಹೋಗ್ತದೆ. ಅವನನ್ನ ಯಾರು ಹೇಳೋರು ಕೇಳೋರಿಲ್ಲ ಅಂತ ಆಗಿಬಿಡ್ತಾರೆ. ಅವನೊಂದು ದುರಂತ ಅದು. ಆದರೆ ಮನುಷ್ಯ ಅನೇಕ ವಿಷಯಗಳನ್ನ ಹೇಳಿದಾಗ ಅವನು ಕೂಡ ತಪ್ಪನ್ನು ಹೇಳುವ ಸಾಧ್ಯತೆ ಇದೆ ಅಂತನ್ನೋದನ್ನ ಮೊದಲು ತಾನು ಮನಗಾಣಬೇಕು, ನಾನು ಮನಗಾಣಬೇಕು, ನೀವು ಕೂಡ ಅದನ್ನು ಮನಗಾಣಬೇಕು. ನಾನು ಇಲ್ಲಿವರೆಗೆ ಹೇಳಿದ ವಿಷಯ, ಈ ಸೀತಾಪರಿತ್ಯಾಗದ ವಿಷಯ, ಮತ್ಯಾವುದೋ ಲಕ್ಷಾಲಂಕಾರ, ಮತ್ಯಾವುದೋ ಮಹಾಭಾರತ ರಾಮಾಯಣದ ವಿಮರ್ಶೆ, ಮತ್ತು ಎಷ್ಟೆಷ್ಟೋ ವಿಷಯಗಳು, ಅದ್ರ ಬಗ್ಗೆ ಅನೇಕ ವಿಷಯಗಳನ್ನು ನೀವು ಒಪ್ಪದೇ ಇರಬಹುದು. ನೀವು ಒಪ್ಪದೇ ಇದ್ದಾಗ ಅದನ್ನು ಧೈರ್ಯವಾಗಿ ನೀವು ನನಗೆ ಹೇಳುವಂಥ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು. ನೀವು ಹೇಳಿದಾಗ ಅದನ್ನು ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೀರಿ, ನಿಮ್ಮಲ್ಲಿ ಯಾವುದೇ ದುರ್ಭಾವನೆ ಇಲ್ಲ ಅಂತ ಅದನ್ನು ನೀವು ಹೇಳಿದ್ದನ್ನು ನಾನು ಒಪ್ಪಬಹುದು, ಒಪ್ಪದೇ ಇರಬಹುದು. ಕನಿಷ್ಠ ಪಕ್ಷ ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ನನಗೆ ಯಾವತ್ತೂ ನಶಿಸಿ ಹೋಗಬಾರದು. ಆ ನಶಿಸಿ ಹೋದ ದಿವಸ ನನ್ನ ಅಧಃಪತನ ಅಲ್ಲಿ ಪ್ರಾರಂಭಿಸ್ತದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಇದ್ರ ಬಗ್ಗೆ ನಾವು ನೀವೆಲ್ಲರೂ ಕೂಡ ತೆರೆದ ಮನದವರಾಗಿರಬೇಕು. ಇದೊಂದು ಈ ವಿಷಯಕ್ಕೆ ಮಾತ್ರ ಅಲ್ಲ, ಅನೇಕ ವಿಷಯಗಳಿಗೂ ಕೂಡ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇದ್ದೇನೆ. ಅಲ್ಲಿಗೆ ಈ ಸೀತಾಪರಿತ್ಯಾಗದ ಸ್ಪಷ್ಟೀಕರಣ ಮುಕ್ತಾಯ ಕಾಣ್ತದೆ.